ಇತ್ತೀಚೆಗೆ ನಡೆದಂತಹ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದ ಇಂಪ್ಯಾಕ್ಟ್ ಸ್ಟೋರಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ. ನಾವು ಮಾಡಿರುವಂತಹ ಸುದ್ದಿಗೆ ಈಗ ಜನಪ್ರತಿನಿಧಿಗಳು ರೆಸ್ಪಾನ್ಸ್ ಅನ್ನ ಮಾಡ್ತಿದ್ದಾರೆ. ನಮಗಿಷ್ಟೇ ಬೇಕಾಗಿರುವಂತ, ನಮಗೆ ನಿಮ್ಮ ಯಾವುದೇ ಆಡಂಬರತೆಗಳು ಬೇಕಾಗಿಲ್ಲ, ಅಥವಾ ಈ ಸುದ್ದಿಯನ್ನ ನಾವು ಮರುಪ್ರಸಾರ ಮಾಡಬೇಕಾದಂತ ಅಗತ್ಯತೆಯೂ ಕೂಡ ಇರಲಿಲ್ಲ. ಆದರೆ ಏನ್ ನಡೆದಿದೆ ಅನ್ನುವಂಥದ್ದನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಇದು ನಮ್ಮ ಸಾಧನೆ ಅಲ್ಲ. ಮೊದಲೇ ಹೇಳ್ತೀವಿ, ಇದು V4 ನ್ಯೂಸ್ನ ಸಾಧನೆ ಅಲ್ಲ, ನಮ್ಮ ಒಂದು ಸಣ್ಣ ಅಳಿಲ ಸೇವೆ ಅಷ್ಟೇ. ನಮಗೊಂದು ಆಸೆ ಇತ್ತು, ಆ ಜನತೆ ಪಾಪ 4 ವರ್ಷಗಳಿಂದ ನಮ್ಮೂರಲ್ಲಿ ಸೇತುವೆ ಇಲ್ಲ, ಕುಸಿದು ಬಿದ್ದಿದೆ, ಸಂಬಂಧಪಟ್ಟಂತವರು ಬರ್ತಾರೆ ಹೋಗ್ತಾರೆ, ಯಾವುದೇ ರೆಸ್ಪಾನ್ಸ್ಗಳಿಲ್ಲ, ನಾವು ಕೇಳಿದ್ರಂತೂ ಕೇರೆ ಮಾಡೋದಿಲ್ಲ, ನಮ್ಮನ್ನ ತುಂಬಾ ಕೀಳಾಗಿ ಕಾಣ್ತಾರೆ ಸರ್, ಏನಾದ್ರೂ ಒಂದು ತಮ್ಮ ಕಡೆಯಿಂದ ಸಹಾಯ ಮಾಡಿ ಅಂತ ಕೇಳಿಕೊಂಡದ್ದಕ್ಕೆ V4 ನ್ಯೂಸ್ ಜವಾಬ್ದಾರಿತವಾಗಿ ಈ ಸುದ್ದಿಯ ಬೆನ್ನತ್ತಿ ಹೋಗಿತ್ತು. ಸೊ ನಮ್ಮ ವರದಿಗಾರರ ಶ್ರಮಕ್ಕೆ ನಿಜಕ್ಕೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನನ್ನಿಂದ ಒಬ್ಬನಿಂದ ಆಗಿಂದ ಕೆಲಸ ಅಲ್ಲ, ಎಂಟೈರ್ V4 ನ್ಯೂಸ್ನ ತಂಡ ಈ ಒಂದು ಕೆಲಸದ ಹಿಂದೆ ತಮ್ಮ ಶ್ರಮವನ್ನು ವಹಿಸಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಅಪ್ಡೇಟ್ ಇದೆ, ಮೊದಲಾಗಿ ನೋಡ್ಕೊಂಡು ಬರೋಣ. ಸೊ ಇವತ್ತಿನ ಕಾಸರಗೋಡಿನ ದೇರಂಬಳ ಜೋಡುಕಲ್ಲು ಸೇತುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದಾಗಿತ್ತು. ಸಮಸ್ಯೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ, ಕಳೆದ 4 ವರ್ಷಗಳ ಹಿಂದೆ ದೇರಂಬಳದಿಂದ ಜೋಡುಕಲ್ಲಿಗೆ ಸಂಪರ್ಕಿಸುವಂತಹ ಒಂದು ಸೇತುವೆ ಕುಸಿದು ಬಿದ್ದಿತ್ತು. ಮೀಂಜಾ ಮತ್ತು ಪೈಬಳಿಕೆ ಗ್ರಾಮ ಪಂಚಾಯತ್ಗಳನ್ನ ಸಂಪರ್ಕಿಸುವಂತಹ ಸೇತುವೆ ಕಳೆದ 4 ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲೇ ಇತ್ತು. ಯಾವುದೇ ಕಾಮಗಾರಿಗಳು ಕೂಡ ನಡೆದಿರಲಿಲ್ಲ. ಅನೇಕ ಜನಪ್ರತಿನಿಧಿಗಳನ್ನ ಆ ಊರಿನ ಜನತೆ ಸಂಪರ್ಕಿಸಿದ್ರು, ಬಟ್ ನೋ ಯೂಸ್. ವರ್ಷಗಳಿಂದ ಅಪಾಯದ ಅಂಚಿನಲ್ಲಿದ್ದ ಈ ಸೇತುವೆಯ ದುರಂತ ಸ್ಥಿತಿಯ ಬಗ್ಗೆ V4 ನ್ಯೂಸ್ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಕಣ್ಣು ತರಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿತ್ತು. ಅದರಲ್ಲಿ ಈಗ ಮೊದಲ ಹಂತದಲ್ಲಿ ಜಯ ಸಿಕ್ಕಿದೆ. ಮೊದಲ ಹಂತದಲ್ಲಿ ಮತ್ತೊಮ್ಮೆ ಮೆನ್ಷನ್ ಮಾಡ್ತಾ, ನಮ್ಮ ವರದಿಯ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಈಗ ನಮ್ಮ ಸುದ್ದಿಯ ಬೆನ್ನಲ್ಲೇ ತುರ್ತು ಪರಿಹಾರ ಕಲ್ಪಿಸುವಂತೆ ಸಂಸದರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇದು ನಮ್ಮ ವರದಿಯ ಬಳಿಕ ಆಗಿರುವಂತಹ ಇಂಪ್ಲಿಮೆಂಟ್. ನಮ್ಮ ವರದಿಯ ಬಳಿಕ ಈಗ ಅಧಿಕಾರಿಗಳ ಚಳಿ ಬಿಟ್ಟಿದೆ. ದಪ್ಪ ಚರ್ಮದ ಅಧಿಕಾರಿಗಳಿಗೆ ಈಗ ಕೆಲಸ ಕಾರ್ಯ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಸ್ಥಳೀಯ ನಿವಾಸಿಗಳು ಸುಮಾರು 12 ಕಿಲೋಮೀಟರ್ಗಳಷ್ಟು ದೂರದ ಪರ್ಯಾಯ ಮಾರ್ಗವನ್ನು ಬಳಸಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು. ಅಂದ್ರೆ ಆ ಒಂದು ಸೇತುವೆಯನ್ನ ಪಾಸ್ ಆದ್ರೆ ಇನ್ನೊಂದು ಊರು ಸಿಗ್ತಾ ಇತ್ತು. ಆ ಸೇತುವೆ ಕುಸಿದು ಬಿದ್ದು 4 ವರ್ಷ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತವರು ಯಾವುದೇ ಕೆಲಸ ಕಾರ್ಯ ಮಾಡಿಲ್ಲ. ಅಲ್ಲಿಯ ಜನತೆ ಸುತ್ತಾಕೊಂಡು ಬಂದು 12 ಕಿಲೋಮೀಟರ್ ಅಷ್ಟು ದೂರದ ರಸ್ತೆಯನ್ನ ಕ್ರಮಿಸಿ ಅವರು ಇನ್ನೊಂದು ಆ ಊರನ್ನ ಸಂಪರ್ಕಿಸಬೇಕಾಗಿತ್ತು. 200ಕ್ಕೂ ಹೆಚ್ಚು ಕುಟುಂಬಗಳು ಅವಲಂಬಿಸಿರುವ ಈ ಸೇತುವೆ ಮೂಲಕ ಪ್ರತಿ ದಿವಸ 150ಕ್ಕೂ ಹೆಚ್ಚು ಮಕ್ಕಳು, ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಅದೇ ಸೇತುವೆ ಮೇಲೆ ತಮ್ಮ ದಿನನಿತ್ಯದ ಓಡಾಟಗಳಾಗ್ತಾ ಇದೆ. ಇತ್ತೀಚೆಗೆ ಬಾಲಕಿಯೊಬ್ಬಳು ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗುತ್ತಿದ್ದಾಗ ಸ್ಥಳೀಯರ ರಕ್ಷಣೆ ಕೂಡ ಆಗಿತ್ತು. ಈ ಸುದ್ದಿಯನ್ನು ನಾವು ಮೊನ್ನೆ ಮೇನ್ ಸ್ಟ್ರೀಮ್ ಆಗಿ ಇದನ್ನು ತಗೊಂಡಿದ್ವಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಹೊಸ ಸೇತುವೆ ನಿರ್ಮಾಣದ ಅಗತ್ಯ ಇದೆ. ತಕ್ಷಣವೇ ಅದನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಸಭೆಯಲ್ಲಿ ಶಾಶ್ವತ ಸೇತುವೆ ನಿರ್ಮಾಣದವರೆಗೆ ಗ್ರಾಮಸ್ಥರ ಸಂಚಾರಕ್ಕಾಗಿ ತಾತ್ಕಾಲಿಕವಾಗಿ ಒಂದು ತೂಗು ಸೇತುವೆ ನಿರ್ಮಾಣವು ಕೂಡ ಆಗಬೇಕು ಅಂತ ಹೇಳಿ ಈ ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು. ಹಾಗಾಗಿ ತುರ್ತು ಪರಿಹಾರ ಕಲ್ಪಿಸುವಂತೆ ಆದ್ಯತೆಯನ್ನು ನೀಡಿ ತಕ್ಷಣವೇ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಬೇಕು. ತಕ್ಷಣವೇ ನಿನ್ನೆ ಮೀಟಿಂಗ್ ಆಗಿದೆ, ಇವತ್ತು ಸ್ಪಾಟಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಇದು ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಇದು ಇಂಪ್ಯಾಕ್ಟ್ ಹೀಗಾಗಬೇಕು. ಮೊನ್ನೆ ಲೈವ್ ಹೋಯ್ತು, ನಿನ್ನೆ ಮೀಟಿಂಗ್ ನಡೀತು, ಇವತ್ತು ಬರ್ತಾ ಇದ್ದಾರೆ. ಬರೀ ಅಧಿಕಾರಿ ಮಾತ್ರ ಅಲ್ಲ, ಶಾಸಕರ ಸಮೇತವಾಗಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಆಡಳಿತ ಯಂತ್ರ ಈಗ ಚುರುಕಾಗಿದೆ. V4 ನ ಕ್ಯಾಮೆರಾ ತೋರಿಸಿದಂತಹ ಸಮಸ್ಯೆ ಈಗ ಪರಿಹಾರದ ದಾರಿಯಲ್ಲಿದೆ. ಇದು ಸುದ್ದಿಯ ಇಂಪ್ಯಾಕ್ಟ್. 4 ವರ್ಷದ ನಿರ್ಲಕ್ಷ್ಯಕ್ಕೆ ಈಗ ಚಾಲನೆ ಸಿಕ್ಕಿದೆ. ಶಾಸಕರು ಬರಬೇಕು, ಅವರ ಹಿಂದೆ ಕೆಲಸ ಕಾರ್ಯ ಮಾಡುವಂತಹ ಅಧಿಕಾರಿಗಳು ಕೂಡ ಬರಬೇಕು, ಎಲ್ಲರೂ ಕೂಡ ಸ್ಪಾಟ್ಗೆ ಬರಬೇಕು. ಇದು ನಮ್ಮ ಬೇಡಿಕೆ ಆಗಿತ್ತು ಅಂಡ್ ಇದು ನಮ್ಮ ಪ್ರಯತ್ನ ಆಗಿತ್ತು. ಅದನ್ನ ನಾವು ಸಾಧಿಸಿದ್ದೇವೆ. ಅಂಡ್ ಮತ್ತೊಮ್ಮೆ ಹೇಳ್ತೀವಿ,
ಇದು ಜಂಬದ ಮಾತಲ್ಲ ಅಂಡ್ ಇದು ನಮ್ಮ ಸಾಧನೆಯ ಮಾತಲ್ಲ. ಇದು ಆ ಊರಿಗೋಸ್ಕರ ನಮ್ಮ ತಂಡ ಮಾಡಿರುವಂತಹ ಅಳಿಲ ಸೇವೆ. ವರದಿಗಾರರಿಂದ ಹಿಡಿದು ಎಂಟೈರ್ V4 ನ್ಯೂಸ್ ನ ಸಿಬ್ಬಂದಿಗಳು, ಐ ಮೀನ್ ಟೆಕ್ನಿಕಲ್ ಟೀಮ್, ಈ ಒಂದು ಕೆಲಸದ ಹಿಂದೆ ಶ್ರಮ ಪಟ್ಟಿದೆ. ಅಂದ್ರೆ ಕೆಲಸ ಆಗದೇ ಇರೋದಕ್ಕೆ ಸಾಧ್ಯ ಇಲ್ಲ, ಆಗಬೇಕು. ಜನಪ್ರತಿನಿಧಿಗಳು ಇರುವಂತದ್ದೇ ಇಂಥ ಕೆಲಸ ಕಾರ್ಯ ಮಾಡೋದಕ್ಕೆ. ನಿಮ್ಗಳಿಗಿಂತ ಕೆಲಸ ಕಾರ್ಯ ಮಾಡೋದಕ್ಕೆ ಆಗುದಿಲ್ಲ. ಬರೀ ಯಾವ್ದಾದ್ರು ಒಂದು ವೇದಿಕೆ ಮೇಲೆ ಹೋಗಿ ರಿಬ್ಬನ್ ಕಟ್ ಮಾಡೋದಕ್ಕಲ್ಲ ತಾವುಗಳನ್ನ ಎಲೆಕ್ಟ್ ಮಾಡಿರುವಂತದ್ದು. ಎಲ್ಲ ಹೋಗಿ ಶಿಲಾನ್ಯಾಸ ಮಾಡುವಂಥದ್ದು, ರಿಬ್ಬನ್ ಕಟ್ ಮಾಡುವಂಥದ್ದು, ಉದ್ಘಾಟನೆ ಮಾಡುವಂಥದ್ದು ಇದಕ್ಕ ಶಾಸಕರು ಅಂಡ್ ಜನಪ್ರತಿನಿಧಿಗಳು ಅನ್ನುವಂಥದ್ದು ಇರುವಂಥದ್ದು. ನೋ, ನಿಮ್ಗಳ ಕೆಲಸ ಅನ್ನುವಂಥದ್ದು ಇದೆ, ಅದನ್ನ ಮಾಡಿ. ಅಂಡ್ ಅಧಿಕಾರಿಗಳು ಕೂಡ ಇದ್ದೀರಲ್ವಾ, ಗವರ್ನಮೆಂಟ್ ಸಂಬಳವನ್ನ ಪಡೆದುಕೊಳ್ಳುವಂಥದ್ದು ಮಾತ್ರ ಅಲ್ಲ, ಗವರ್ಮೆಂಟ್ಗೋಸ್ಕರ ಬೇಕಾಗಿರುವಂತಹ ಕೆಲಸ ಕೂಡ ನಡಿಬೇಕು. ಹಾಗಾಗಿ ಈ ಸುದ್ದಿಯನ್ನ ನಾವು ಪಿಕ್ ಮಾಡಿದ್ವಿ. ಇದರ ಬೆಳವಣಿಗೆ ನಡೀತಾ ಇದೆ. ಕಾಸರಗೋಡಿನಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಸಭೆ, ಜಿಲ್ಲಾ ಅಭಿವೃದ್ಧಿ ಸಮಿತಿ ಚರ್ಚೆಯಲ್ಲಿ ಸಂಸದರು, ಶಾಸಕರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಜಿಲ್ಲಾ ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ, ಈ ಸಭೆಯಲ್ಲಿ ಕೊನೆಯ ಪಾಯಿಂಟ್ ಆಗಿ ಮತ್ತೊಮ್ಮೆ ಮೆನ್ಷನ್ ಮಾಡ್ತಾ ಇದ್ದೀನಿ, ಸಂಸದರಾಗಿರುವಂತಹ ರಾಜೇಶ್ ಉಣ್ಣಿತ್ತಾನ್ ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಏನೆಲ್ಲ ಸಭೆಯಲ್ಲಿ ಯಾವುದೆಲ್ಲ ಪಾಯಿಂಟ್ಗಳು ರೈಸ್ ಆಗಿತ್ತು, ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿತ್ತು ಅನ್ನುವಂತಹ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ರು. ಅದರಲ್ಲಿ ಕೊನೆಯ ಪಾಯಿಂಟ್ ಆಗಿ ಈ ಒಂದು ದೇರಂಬಳದ ಸುದ್ದಿ, ಅಂದ್ರೆ V4 ನ್ಯೂಸ್ನ ಸುದ್ದಿ ಯಾವಾಗ ಪ್ರಕಟವಾಯಿತು, V4 ನ್ಯೂಸ್ನ ಸುದ್ದಿ ಯಾವಾಗ ಪರಿಣಾಮಕಾರವಾಯಿತು, ಆವಾಗ ಎಚ್ಚೆತ್ತುಕೊಂಡಂತಹ ಶಾಸಕರು ಅಂಡ್ ಅಧಿಕಾರಿಗಳು ತಮ್ಮ ಕೊನೆಯ ಹಂತದ ಸಭೆಯಲ್ಲಿ ಇದನ್ನು ಕೂಡ ಆಡ್ ಆನ್ ಮಾಡಿದ್ದಾರೆ. ಜನರ ರೆಸ್ಪಾನ್ಸ್ ಅಂಡ್ ಜನರ ಪ್ರತಿಕ್ರಿಯೆ ಈ ವಿಚಾರವಾಗಿ ವಿರುದ್ಧವಾಗಿದೆ ನಮ್ಮ ಸರ್ಕಾರದ. ಹಾಗಾಗಿ ಈ ಕೆಲಸ ಕಾರ್ಯ ಆಗಬೇಕು ಅಂತ ಹೇಳಿ ಸಭೆಯ ಕೊನೆಯ ಅಂಶದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ರು. ಅಂಡ್ ಫೈನಲಿ ಒಳ್ಳೆ ರೀತಿಯಾದಂಥ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ. 10 ಕೋಟಿ ವೆಚ್ಚದ ಪ್ರಸ್ತಾವನೆ ಬಂದಿದೆ. ಅಂಡ್ ಶಾಶ್ವತ ಸೇತುವೆ ಆಗುವುದಕ್ಕಿಂತ ಮುಂಚೆ ತಾತ್ಕಾಲಿಕವಾಗಿ ಒಂದು ತೂಗು ಸೇತುವೆ ನಿರ್ಮಾಣ ಮಾಡೋಣ ಅನ್ನುವಂಥದ್ದನ್ನ ಕೂಡ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಇವತ್ತು ಅಂಡ್ ಈ ಕ್ಷಣ ಆನ್ ದಿ ಸ್ಪಾಟ್ಗೆ ಅಧಿಕಾರಿಗಳು ಬರ್ತಾರೆ. ಅದನ್ನು ಕೂಡ ನೇರ ಪ್ರಸಾರದಲ್ಲಿ ನಾವು ತೋರಿಸ್ತೀವಿ. ಯಾವುದೇ ಸುದ್ದಿಯೂ ಕೂಡ ಇಲ್ಲಿ ಮಿಸ್ ಆಗೋದಿಲ್ಲ. ಅಂಡ್ ಮೊದಲೇ ಹೇಳ್ತೀವಿ, ಯಾರ ಜೊತೆನೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳುವಂತಹ ಅಗತ್ಯತೆ ನಮಗಿಲ್ಲ. ಜನರ ಪರವಾಗಿ, ಜನರ ಧ್ವನಿಯಾಗಿ V4 ನ್ಯೂಸ್ ಇಷ್ಟು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದೆ, ಇನ್ನು ಮುಂದೆನೂ ಕೂಡ.